ಒಮ್ಮೆಯೂ ಆಡಿ ತೋರಿಸದಿದ್ರೂ ರಮೇಶ್ ತಂದೆಯನ್ನು ಎಷ್ಟು ಪ್ರೀತಿಸುವನೆಂದು ಅವಳಿಗೆ ಗೊತ್ತಿತ್ತು. ಹಾಸಿಗೆ ಸೂಟ್ಕೇಸ್ಗಳು ಸಿದ್ಧವಾದವು. ರೈಲಿನಲ್ಲಿ ಹೋಗುವ ಉತ್ಸಾಹದಿಂದ ರಾಜೀವ್ ಕುಣಿದು ಕುಪ್ಪಳಿಸುತ್ತಿದ್ದ. ಸುಶೀಲಾ ಮಾರ್ಕೆಟ್ಗೆ ಹೋಗಿ ಅಂಜೂರ ಮೂಸಂಬಿ ಹಣ್ಣುಗಳನ್ನು ತಂದ್ಲು. ದಾರಿಗೆಂದು ತಿಂಡಿಯೂ ಸಿದ್ಧವಾಯಿತು. ಮೇಜಿನ ಮೇಲೆ ಊಟದ ತಾಟುಗಳನ್ನು ಹಾಕುತ್ತಿದ್ದಾಗ ಬಾಗಿಲಿನ ಕರೆಗಂಟೆ ಸದ್ದು ಮಾಡಿತು. ರಮೇಶ್ ಎದ್ದು ಬಂದು ಬಾಗಿಲು ತೆಗೆದ. ಅವನ ಹಿಂದೆಯೇ ಬಂದ ಸುಶೀಲಾ ಗಂಡನ ಕೈಯಲ್ಲಿದ್ದ ಟೆಲಿಗ್ರಾಮ್ ನೋಡಿ ಏನು ಎಂದ್ಲು ಆತಂಕದಿಂದ. ರಮೇಶ್ ಮೌನವಾಗಿ ಅವಳ ಕೈ ಕೊಟ್ಟ. ಕೆಲವು ಕ್ಷಣಗಳ ಹಿಂದೆ ಹೊರಡುವ ಉತ್ಸಾಹದಲ್ಲಿದ್ದವರಿಗೆ ಈಗ ಕಣ್ಣೀರು ಸುರಿಸುವಂತಾಯಿತು. ಇನ್ನೇನು, ಎಲ್ಲ ಆಗೋಯ್ತು, ನಾವು ಹೋಗಿ ಮಾಡೋದಾದರೂ ಏನು? ಕಣ್ಣೀರು ಮಿಡಿದ ರಮೇಶ್ ಅತ್ತೆಯ ಮನೆಗೆ ಹೋಗಿ ಬಂಧುಗಳನ್ನು ನೋಡುವ ಆಸೆ ಕನಸಾಗಿಯೇ ಉಳಿಯಿತು. ಸೊಸೆಯಾಗಿ ಮನೆ ತುಂಬಬೇಕಾದವಳು ಸೂತಕದ ಸಮಯದಲ್ಲಿ ಮೊಟ್ಟ ಮೊದಲು ಹೋಗೋದಾದರೂ ಹೇಗೆ? ಮಗನಾಗಿ ತನ್ನ ಕರ್ತವ್ಯ ನಿರ್ವಹಿಸಲು ರಮೇಶ್ ಒಬ್ಬನೇ ಹೊರಟ. ಮನೆಯ ಹತ್ತಿರ ಬಂದಂತೆ ಬಾಲ್ಯದ ನೆನಪುಗಳು ಅವನನ್ನು ಮುತ್ತಿಟ್ಟವು. ಅಣ್ಣ ತಮ್ಮಂದಿರಿಬ್ಬರು ತಂದೆ ಮಲಗಿದ್ದ ಮಂಚದ ಎದುರು ಮೌನವಾಗಿ ಕಣ್ಣೀರು ಸುರಿಸಿದ್ರು. ವಸಂತಾಳ ದುಃಖ ಹೇಳುವಂತಿರಲಿಲ್ಲ. ತಾಯಿಯಾಗುತ್ತಿರುವ ಅವಳ ಸ್ಥಿತಿ ಶೋಚನೀಯವಾಗಿತ್ತು. ಅವಳಿಗಿದ್ದ ಬಲವಾದ ಆಸರೆ ಮರಿಯಾಗಿತ್ತು. ಗಂಡ ಎಲ್ಲಿರುವನು ತಿಳಿಯದು. ತಾನೇ ಇನ್ನೊಬ್ಬರಿಗೆ ಭಾರವಾಗಿರುವಾಗ ಇನ್ನೊಂದು ಜೀವಿಯ ಹೊರೆ ಹೊತ್ತಿದ್ದಾಳೆ. ಎಂತಹ ದುಃಖದ ಹೊತ್ನಲ್ಲಿ ತಂದೆ ಇರುವರೆಂದು ಧೈರ್ಯವಿತ್ತು. ಈಗ ಅವಳು ಏಕಾಏಕಿ. ಅಣ್ಣಂದಿರಿದ್ದಾರೆ, ಪ್ರೀತಿಯನ್ನು ಕನಿಕರವನ್ನು ಧಾರಾಳವಾಗಿ ಸುರಿಸುತ್ತಾರೆ. ಆದರೂ ಅವಳು ಒಂಟಿತನ ಶೂನ್ಯ ದೂರವಾಗಲಿಲ್ಲ. ಸುಬ್ಬಣ್ಣನವರ ಕರ್ಮಾಂತರಗಳೆಲ್ಲ ಮುಗಿದ ಮೇಲೆ ಅವರ ಕಾಗದ ಪತ್ರಗಳೆಲ್ಲ ಹೊರಗೆ ಬಂದವು. ಅದರಲ್ಲಿ ಹೊಸದೇನೂ ಇಲ್ಲ. ಅವರು ಬದುಕಿದ್ದಾಗ ಬಾಯಲ್ಲಿ ಹೇಳುತ್ತಿರೋದನ್ನೇ ಕಾಗದದಲ್ಲೂ ಕಾಣಿಸಿದ್ರು. ಅವರದಾಗಿದ್ದ ಮನೆ, ಜಮೀನು, ನಗದು ಎಲ್ಲವನ್ನು ಇಬ್ಬರು ಗಂಡು ಮಗಳು ಸಮಾನವಾಗಿ ಅನುಭವಿಸುವಂತೆ ನಿರ್ಧರಿಸಿದ್ರು. ಯಾರಿಗೂ ಅನ್ಯಾಯವಾಗಲಿಲ್ಲ. ಅಪ್ಪ ಕೊನೆಗೂ ನನ್ನನ್ನು ಕ್ಷಮಿಸಿದ್ದಾರೆ. ನನಗೇನೂ ಕೊಡದೆ ಇರ್ಬೋದಿತ್ತು. ಆಸ್ತಿಯೆಲ್ಲ ಅವರ ಸ್ವಯಾರ್ಜಿತ. ರಮೇಶ್ ಗದಗದಿತನಾಗಿ ನುಡಿದ. ಅವರು ಆಸ್ತಿ ಕೊಡದಿದ್ರೂ ನಾವೇನು ವಸಂತನನ್ನು ಬೀದಿಗೆ ಅಟ್ಟಿರ್ತಿರ್ಲಿಲ್ಲ. ವಿಮಲ ಕೊಂಕು ನುಡಿದು ತನ್ನ ಅಸಮಾಧಾನವನ್ನು ತೋರಿಸ್ಕೊಂಡ್ಳು. ಅಣ್ಣಂದರಿಗೆ ಸಮಾನವಾಗಿ ಆಸ್ತಿ ಪಡೆದು ಅವಳ ಮೇಲೆ ಮತ್ಸರ ತಲೆದೂರಿತು. ಹಿರಿಯಣ್ಣನೊಡನೆ ವಸಂತಾಳಿಗೆ ಸಲಿಗೆ ಹೆಚ್ಚು. ಅಣ್ಣ ತಂಗಿ ರೂಮಿನಲ್ಲಿ ಕುಳಿತು ಗಂಟೆಗಟ್ಟಲೆ ಮಾತನಾಡಿದ್ರು. ಮಹೇಶ್ ಕೆಲಸಕ್ಕೆ ಹೋದ್ಮೇಲೆ ರಮೇಶ್ ಒಬ್ಬನೇ ಕುಳಿತು ಮಾಡೋದಾದರೂ ಏನು? ವಸಂತ ತನ್ನ ಅಳಲನ್ನೆಲ್ಲ ಅಣ್ಣನ ಮುಂದೆ ತೋಡ್ಕೊಂಡ್ಳು. ನಡೆದದ್ನೆಲ್ಲ ಒಂದೊಂದಾಗಿ ವಿವರಿಸಿ ಮುಂದಕ್ಕೆ ಓದಿ ಒಂದು ದಾರಿ ಕೊಂಡ್ಕೊಳ್ಬೇಕಾಗಿದ್ದೆ ಯತ್ನ ಹೀಗೆ ವಿಫಲವಾಯಿತೆಂದು ವಿವರಿಸಿದ್ಲು. ಮುಂದೆ ಏನು ಗತಿ? ನಾವೆಲ್ಲ ಇಲ್ವೇ? ಕಾಲ ಅನುಕೂಲವಾದಾಗ ಮತ್ತೆ ಓದು ಮುಂದುವರಿಸ್ಬೋದು. ಆಗದಿದ್ದರೆ ಇನ್ನು ಹಲವು ಮಾರ್ಗಗಳಿವೆ. ಹಿಂದೆ ಒಲಿಗೆ ಕಲಿಬೋದು. ಅಲ್ಲದೆ ನೀನು ಜೀವನಕ್ಕಾಗಿ ಕಷ್ಟಪಡಬೇಕಾಗಿಲ್ಲ. ಅಪ್ಪ ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿದ್ದಾರೆ. ನಿಜ, ವಹಿಸಿದ್ದಾರೆ. ಆದರೂ ನಾನು ಅದನ್ನು ನೆಚ್ಚಿಕೊಂಡಿರುವಂತಿಲ್ಲ. ಇಡೀ ಜೀವಮಾನ ಕೂತು ತಿನ್ನುವಷ್ಟು ಕೊಡುವಲು ಸಾಧ್ಯವೇ? ಅದರ ಬೆಂಬಲವಿದ್ರೂ ಕಾಲ ಕಳೆಯಲು ಏನಾದರೂ ಮಾರ್ಗ ಬೇಕು. ಮನಸ್ಸನ್ನು ಯಾವ ಕೆಲಸದಲ್ಲಾದರೂ ತೊಡಗಿಸದಿದ್ರೆ ಹೇಗೆ? ನಾನೊಬ್ಬಳೇ ಆಗಿದ್ರೆ ಅದರ ದಾರಿ ಬೇರೆಯೇ ಇತ್ತು. ತಂದೆಯ ನೆನಪಿನಿಂದ ವಸಂತಳ ಕಣ್ಣು ತುಂಬಿ ಬಂತು. ಹೌದು, ಈಗ ನಿನ್ನ ಹೊಣೆ ದೊಡ್ಡದು. ಆದರೂ ನಾವಿಬ್ಬರು ಅಣ್ಣಂದಿರು ಇರುವೆ ಅಲ್ವಾ? ನೀನು ಹೆದರಬೇಡ. ಆದರೂ ಒಬ್ಬರಿಗೆ ಎಷ್ಟು ಹೊರೆ ಹೊರಿಸ್ಬೋದು? ನೀನು ನಮಗೆ ಎಂದಿಗೂ ಹೊರೆ ಆಗಲಾರೆ. ಬೆನ್ನಲ್ಲಿ ಬಿದ್ದ ತಂಗಿ. ಅಂದಹಾಗೆ ವಸಂತ, ನೀನು ಯಾಕೆ ನನ್ನೊಡನೆ ಪುಣೆಗೆ ಬರಬಾರ್ದು? ನಿನಗೂ ಒಂದು ಕಡೆ ಇದ್ದು ಬೇಜಾರು. ಅಲ್ಲದೆ ಸುಶೀಲಾ ನೀನು ನೋಡಬೇಕೆಂದು ಬಹಳ ಆಸೆ ಪಡ್ತಾಳೆ. ನಾನು ಬಾರದೆ ಉಂಟೆ? ಮೊದಲು ಮಹೇಶ್ ಅಣ್ಣನನ್ನು, ವಿಮಲಕ್ಕನನ್ನು ಕೇಳು. ಆಮೇಲೆ ಮುಂದಿನ ಮಾತು. ಅಷ್ಟೇ ಹೇಳು ವಸಂತ. ಎದಳು. ಮನಸ್ಸಿನಲ್ಲಿ ಈ ರಮೇಶಣ್ಣ ಶುದ್ಧ ಹುಡುಗ. ನಾನು ಈಗ ಪ್ರಯಾಣ ಮಾಡುವ ಸ್ಥಿತಿಯಲ್ಲಿ ಇಲ್ಲವೆಂದು ಅವನಿಗೆ ಅರ್ಥವಾಗಲ್ಲ ಎಂದ್ಕೊಂಡ್ಳು. ಮಧ್ಯಾಹ್ನವೆಲ್ಲ ರಮೇಶನಿಗೆ ಅದೇ ಯೋಚನೆ. ಸಂಜೆ ಅಣ್ಣ ಬರೋದನ್ನೇ ಕಾದಿದ್ದ. ವಸಂತ ಕೆಲವು ದಿವಸ ಪುಣೆಗೆ ಕರ್ಕೊಂಡು ಹೋಗ್ಲೆ ಎಂದು ಕೇಳಿದ. ಇಬ್ಬರು ತಿಂಡಿ ತಿನ್ನುತ್ತಿದ್ರು. ಬಿಸಿ ದೋಸೆಗೆ ಚಟ್ನಿಯನ್ನು ಸವರುತ್ತಿದ್ದ ಮಹೇಶ್ ತಲೆ ಎತ್ತಿದ. ಆಗಬಹುದು, ಅದಕ್ಕೇನು ಎಂದ. ಮೊಗಚುವ ಕೈ ಮೇಲೆ ಮತ್ತೊಂದು ದೋಸೆಯನ್ನು ಇಟ್ಕೊಂಡು ಹೊರಗೆ ಬಂದ.
ವಿಮಲ ಅದನ್ನೇ ಕೇಳಿಸ್ಕೊಂಡು, ಏನು ನೀವು ಆಡ್ತಿರೋ ಮಾತು ಎಂದ್ಲು. ರಮೇಶ್ ವಸಂತನನ್ನು ಕರ್ಕೊಂಡು ಹೋಗ್ಲೆ ಎಂದ. ನಾನು ಆಗ್ಲಿ ಎಂದೆ. ಅಣ್ಣ ತಮ್ಮಂದಿರಿಬ್ರು ಸರಿಯಾಗಿದ್ದೀರಿ, ನೀವು ಇಬ್ಬರು ತೀರ್ಮಾನಿಸ್ಬಿಟ್ರೆ ಆಯ್ತಲ್ಲ. ವಿಮಲ ನಕ್ಕು ನುಡಿದ್ಲು. ಅಣ್ಣ ಒಪ್ಪಿಗೆ ದೊರೆತ ಮೇಲೆ ನಿಮ್ಮನ್ನು ಕೇಳೋಣವೆಂದಿದ್ದೆ. ನಿಮ್ಮ ಮಾತೇ ಮುಖ್ಯ, ನನಗೇನು ತಿಳಿಯುತ್ತೆ. ಒಳಗೆ ಕಾವಲಿಯ ಮೇಲೆ ಉಸಿರಿನ ನೀರು ತೊಟಕಿ ಜೊಯ್ ಎಂದು ಸದ್ದು ಮಾಡಿತು. ದೋಸೆ ಬೆಂದಿರೋದು ಸೂಚನೆ ಆದು. ವಿಮಲ ಸರಸರನೆ ಹೋಗಿ ದೋಸೆಯನ್ನು ಮೊಗಚಿ ಸ್ಟೌವಿನ ಉರಿಯನ್ನು ಸಣ್ಣಗೆ ಮಾಡಿ ಮತ್ತೆ ಹೊರಗೆ ಬಂದ್ಲು. ಅತ್ತಿಗೆ, ನೀವು ಹೇಳೋದೇನು? ವಸಂತನನ್ನು ನನ್ನೊಡನೆ ಕಳುಹಿಸುವಿರಾ? ರಮೇಶ್ ಮತ್ತೆ ಕೇಳಿದ. ತಂಗಿಯ ಕಾದಿದ ಮುಖ, ನೀರು ತುಂಬಿದ ಕಣ್ಣು ಅವನೆದುರು ಸುಳಿದಂತಾಯಿತು. ಹುಡುಗಿ ಸುಖವಾಗಿಲ್ಲ, ಅವಳ ಬಾಳು ಒಂದು ರೀತಿಯಾಯಿತು. ಅದನ್ನು ಯಾರು ಪೂರ್ತಿಯಾಗಿ ಸರಿಪಡಿಸುವಂತಿಲ್ಲ. ಆದರೂ ಜಾಗ ಬದಲಾಯಿಸಿದರೆ ಹೊಸ ಪರಿಸರಕ್ಕೆ ಅವಳ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದೋ ಏನೋ. ಅದೇ ಮನೆ, ಅದೇ ಜನ, ಹಳೆಯ ನೆನಪನ್ನು ಹೊಸತು ಮಾಡುವ ಅದೇ ಪರಿಸರ. ಬೇರೆಯವರ ತೊಂದರೆಯಲ್ಲಿ ನಮ್ಮ ಕೈಬಾಯಿ ಆಡಿಸೋದು ಅದೇ ನೆರೆಹೊರೆ. ಈ ಯೋಚನೆ ಮಧ್ಯಾಹ್ನದಿಂದ ಅವನನ್ನು ಕಾಡಿತು. ಇತರರ ಕಣ್ಣಿಗೆ ಕಾಣುವ ಸ್ಥಿತಿಯನ್ನು ಮರೆಯುವಂತಿತ್ತು. ನಿನ್ನ ಹೆಂಡತಿನ ಕೇಳಿದ್ಯಾ? ಅವಳು ನಾದಿನಿಯ ಬಾಣತನ ಮಾಡೋಕ್ಕೆ ತಯಾರಾಗಿದ್ದಾಳೆಯೇ? ವಿಮಲ ಪರೀಕ್ಷಿಸುವಂತೆ ಕೇಳಿದ್ಲು. ಓ, ಧಾರಾಳವಾಗಿ ಮಾಡ್ತಾಳೆ. ಅವಳಿಗೆ ಇಲ್ಲಿ ಮಾಡುವ ರೀತಿ ಗೊತ್ತಿಲ್ಲದಿರ್ಬೋದು, ಆದರೆ ಅವಳು ತಾಯಿಯಾದವಳು. ತನಗೆ ತಿಳಿದಂತೆ ವಸಂತಾಳ ಆರೈಕೆಯನ್ನು ಮಾಡ್ತಾಳೆ, ಚೆನ್ನಾಗೇ ಮಾಡ್ತಾಳೆ. ಅಷ್ಟು ಭರವಸೆ ಕೊಡಬಲ್ಲೆ, ರಮೇಶ್ ಹೆಮ್ಮೆಯಿಂದಲೇ ಹೇಳಿದ. ಸುಸಂಸ್ಕೃತಳಾದ ಮಡದಿಯ ಬಗೆಗೆ ಅವನಿಗೆ ಬಹಳ ವಿಶ್ವಾಸ, ಅದು ನನಗೆ ಗೊತ್ತು. ಆದ್ರಿಂದಲೇ ಧೈರ್ಯವಾಗಿ ನೀನು ಹೇಳಿದ ಕೂಡಲೇ ಹ್ಞೂ ಅಂದ್ಬಿಟ್ಟೆ. ಮಹೇಶ್ ದನಿಗೂಡಿಸಿದ. ಬಹಳ ಸಂತೋಷಪ್ಪ. ನಿಮ್ಮಣ್ಣ ನಾದಿನಿಯ ಬಾಯಿ ತುಂಬ ಹೊಗಳ್ತಾರೆ. ಆದರೆ ವಸಂತನನ್ನು ಈಗ ಕಳುಹಿಸೋದು ಸಾಧ್ಯವಿಲ್ಲ. ಇಲ್ವೇ? ಲೇಡಿ ಡಾಕ್ಟರ್ ಈ ವಾರದಲ್ಲೇ ಹೆರಿಗೆ ಆಗೋದಾಗಿ ಹೇಳಿದ್ದಾರೆ. ಚೊಚ್ಚಲು ಬಸಿರಿ. ಹೇಗೋ ಏನೋ 2 ದಿನ ಮುಂದಾಗಿಯೇ ಆದರೂ ಆದೀತು. ಈ ಸ್ಥಿತಿಯಲ್ಲಿ ಅಷ್ಟು ದೂರ ರೈಲಿನಲ್ಲಿ ಪ್ರಯಾಣ ಮಾಡೋದು ಹೇಗೆ? ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ? ಹಾಗೇನೋ ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ರಮೇಶ್ ತನ್ನ ಪ್ರಯಾಣವನ್ನು ಒಂದೆಡೆ ದಿನ ಮುಂದಕ್ಕೆ ತಳ್ಳಿದ. ಮನೆಯಲ್ಲಿ ದೊಡ್ಡವರಾಗಿದ್ದ ತಂದೆ ಇಲ್ಲ. ತಾನಾದರೂ ಜೊತೆಗಿದ್ರೆ ಅಣ್ಣನಿಗೆ ಸ್ವಲ್ಪ ಸಹಾಯ ಆಗಬಹುದು ಎಂದು ಅವನ ಎಣಿಕೆ. ವಸಂತಾಳ ಸ್ಥಿತಿ ಬಗ್ಗೆ ಅವನಿಗೆ ಯೋಚನೆ. ಅವನು ಬಾರದಿದ್ರೆ ಒಂದು ರೀತಿ ಚೆನ್ನಾಗಿತ್ತೇನೋ. ವಿಚ್ಛೇದನ ಕೊಡಿಸಿ ಹುಡುಗಿಗೆ ಬೇರೆ ಮದುವೆ ಮಾಡ್ಬೋದಿತ್ತು. ಆ ಕಡೆ ಯಾರಾದರೂ ಸಿಕ್ತಿದ್ರೋ ಏನೋ ಎಂದು ಅತ್ತಿಗೆ. ಆ ಕಡೆವರೆಗೆ ಯಾಕೆ ಹೋಗಬೇಕು? ಇಲ್ಲಿ ನಮ್ಮ ಗಿರೀಶನೇ ಒಂದು ಕಾಲ್ನಲ್ಲಿ ನಿಂತು ಮಾಡಿಕೊಳ್ಳಲು ತಯಾರಾಗಿದ್ದ. ಒಂದು ಸಲ ಬಾಯಿ ಬಿಟ್ಟು ಕೇಳಿಯೂ ಇದ್ದ. ವಿಷಯ ಹೀಗಿದ್ರೂ ಅವನು ಬಂದದ್ದೇ ಸಾಕು ಎಂತ ಹುಡುಗಿನ ಅವನಿಗೆ ಒಪ್ಪಿಸ್ಬಿಟ್ರಲ್ಲ. ಇದಕ್ಕೆ ಇನ್ನೇನು ಬೇಕು ಗೊತ್ತಾಗಲ್ಲ. ಇದಕ್ಕೆ ಹಣೆ ಬರಹ ಅನ್ನೋದು. ಏನೇ ಆದರೂ ಅವನ ಕೈ ಹಿಡಿದ ಗಂಡ ಅಲ್ಲದೆ ಹುಡುಗಿ ಅವನಿಗಾಗಿ ಹಂಬಲಿಸ್ತಿದ್ಲು. ಎಲ್ಲರಂತೆ ತಾನು ಸಂಸಾರ ಮಾಡಿಕೊಂಡು ಇರಬೇಕೆಂದು ಅವಳಿಗೆ ಆಸೆ ಇರಲ್ವೇ? ಏನೋ ಯಥೋ ಭ್ರಷ್ಟ ಅಂತಾರಲ್ಲ, ಹಾಗಾಯಿತು. ಧರ್ಮ ಕೈಯಲ್ಲಿ ಮೀರಿತು. ರಮೇಶ್ ಹೊರಟುಬಿಟ್ಟ. ಸುಬ್ಬಣ್ಣನವರ ಕರ್ಮಾಂತರಗಳಿಗಾಗಿ ಬಂದಿದ್ದ ನೆಂಟರೆಲ್ಲ ಇನ್ನು ಮೊದಲೇ ಹೊರಟು ಹೋಗಿದ್ರು. ಗದ್ದಲ ಗಲಾಟೆ ಗಡಿಬಡಿಗಳಿಂದ ತುಂಬಿದ್ದ ಮನೆ ಚಟುವಟಿಕೆಯ ಆವರಣವನ್ನು ಕಳಚಿಕೊಂಡಂತೆ ಶಾಂತವಾಗಿತ್ತು. ಸುಬ್ಬಣ್ಣನವರ ಅಗಲಿಕೆ ಈಗ ಹೆಚ್ಚೆಚ್ಚಾಗಿ ಮನೆಯವರಿಗೆ ಅನುಭವವಾಗ್ತಿತ್ತು. ಅದನ್ನು ಎಲ್ಲರಿಗಿಂತ ಹೆಚ್ಚಾಗಿ ಅನುಭವಿಸಿ ನೋವಿಗೆ ಗುರಿಯಾದವಳು ವಸಂತ. ಅವಳ ಬದುಕಿನಲ್ಲಿ ಊರುಗೋಲಿನಂತಿದ್ದ ತಂದೆಯನ್ನು ಕಳೆದುಕೊಂಡಾಗ ತತ್ತರಿಸಿದ್ಲು. ಅವಳು ಮಾತಿನಲ್ಲಿ ನಗುವಿನಲ್ಲಿ ಅವಳ ದುಗುಡವನ್ನು ಹಗುರವಾಗಿಸಲು ಪ್ರಯತ್ನಿಸುತ್ತಿದ್ದ ರಮೇಶನು ಹೊರಟೋದ್ಮೇಲೆ ಒಂಟಿತನ ಅವಳನ್ನು ಕಾಡಿತು. ಯಾವ ಸೌಭಾಗ್ಯಕ್ಕಾಗಿ ಈ ಮಗು ಬರಲಿದೆ? ತನ್ನ ಸ್ಥಿತಿಯನ್ನು ಹೊರಗೆ ಕಾಣಿಸಬಾರದೆಂದು ಹೊಸಿಲು ದಾಟಬೇಕಾದ್ರೆ ಹಿಂತೆಗೆಯುತ್ತಿದ್ದ ವಸಂತ ತಂದೆಯ ಸಾವಿನಿಂದಾಗಿ ಮನೆಯಲ್ಲಿ ಜನ ಸೇರಿದಾಗ ಎಲ್ಲರ ಎದುರಿಗೆ ಅನಿವಾರ್ಯವಾಗಿ ಬರಲೇಬೇಕಾಯಿತು. ಆಗ ಕಿವಿಗೆ ಬಿದ್ದ ಕುಹಕದ ಹಾಗೂ ಅನುಕಂಪದ ಮಾತುಗಳನ್ನು ಕೇಳಲೇಬೇಕಾಯಿತು. ಇಂದು ಅವಳಿಗೆ ವಿರಾಮ. ಮನೆ ಮೌನವಾಗಿದೆ. ಒಂದು ಕ್ಷಣ ಕಾಣಿಸದಿದ್ರೂ ವಸಂತ ಎಂದು ಕೂಗಿ ಕರೆಯುವ ರಮೇಶಣ್ಣ ಇಲ್ಲ. ರೈಲಿನಲ್ಲಿ ಕುಳಿತು ಮಡದಿ ಮಕ್ಕಳೊಳಗೆ ಧಾವಿಸುತ್ತಿದ್ದಾನೆ. ರಜೆಯಿಂದ ಹಿಂತಿರುಗಿದ ರಮೇಶನಿಗೆ ಆಫೀಸ್ನಲ್ಲಿ ಫೈಲ್ಗಳ ರಾಶಿಯೇ ಎದುರಾಗಿದೆ.
ಕೆಲಸ ಮಾಡಿ ದಣಿದಿದ್ದ ವಿಮಲ ನಿದ್ರಿಸಿದ್ದಾಳೆ. ವಸಂತ ತಂದೆ ಮಲಗುತ್ತಿದ್ದ ಮಂಚದ ಮೇಲೆ ಕುಸಿದು ಕುಳಿತಳು. ಎದುರಿಗೆ ತಾಯಿಯ ಚಿತ್ರ, ಅದರ ಪಕ್ಕದ ಜಾಗದವನ್ನು ಅಲಂಕರಿಸುವ ತಂದೆಯ ಚಿತ್ರ ಸದ್ಯದಲ್ಲೇ ಬರಲಿದೆ. ಇನ್ನು ಅವಳ ಭಾಗಕ್ಕೆ ಅವರು ಕೇವಲ ನೆನಪು. ಅದರಿಂದಲೇ ಸಮಾಧಾನ ಕಾಣಬೇಕು. ಗಂಟೆಗಳು ಉರುಳಿವೆ. ಅವಳ ಉದಾರದಲ್ಲಿದ್ದ ಜೀವ ಜೋರಾಗಿ ಜಾಡಿ ತನ್ನ ಇರುವಿಕೆಯನ್ನು ಸೂಚಿಸಿತು. ಆ ಚಲನೆ ಅವಳನ್ನು ಬಲವಂತದಿಂದ ವಾಸ್ತವ ಜಗತ್ತಿಗೆ ಎಳೆಯುತ್ತಿದೆ. ಸಂಜೆ ಶಾಸ್ತ್ರಿಗಳ ಮಡದಿ ಸಾವಿತ್ರಮ್ಮ ಬಂದರು. ಎಡಗೈಯಲ್ಲಿ ಮುಚ್ಚಳ ಹಾಕಿದ್ದ ಸಣ್ಣ ಡಬ್ಬಿ. ಅವರ ಧ್ವನಿ ಕೇಳಿ ವಸಂತ ಕಣ್ಣು ಉಜ್ಜಿಕೊಳ್ಳುತ್ತಾ ಹೊರಗೆ ಬಂದ್ಲು. ಅವರು ಏನಾದರೂ ತಂದಿರುವವರೇ? ಅವಳಿಗೆ ಗೊತ್ತು. ಮಾವಿನಕಾಯಿ, ಹೆಣಗಾಯಿ, ಅಮಟೆಕಾಯಿ, ಉಪ್ಪಿನಕಾಯಿ, ಖಾರದ ಕಡಲೆ ಬೀಜ, ಹೀಗೆ ಎಷ್ಟು. ಪಾಪ ಬಸರಿ ಬಾಯಿಗೆ ಇಚ್ಛೆ ಆಗುವಂತೆ ಏನಾದರೂ ತಿನ್ನಲಿ ಎಂದ್ಕೊಂಡು ತರ್ತಿದ್ರು. ದೊಣ್ಣೆ ಮೆಣಸಿನಕಾಯಿ ಬೋಂಡ ಮಾಡಿದೆ. ಹಾಗೆ ಬಿಸಿಯಾಗಿ 4 ಹಿಡ್ಕೊಂಡು ಬಂದೆ. ಬಾಯಿಗೆ ಹಾಕೋ ಪುಟ್ಟ ಎಂದರು ಅಕ್ಕರೆಯಿಂದ. ನೀವು ಏನಾದರೂ ತರ್ತಾನೆ ಇರ್ತೀರಿ, ನನಗೆ ಸಂತೋಷವಾಗುತ್ತೆ. ಗರಿಗರಿಯಾದ ಹಿತವಾಗಿದ್ದ ಬೋಂಡವನ್ನು ಚಪ್ಪರಿಸುತ್ತಾ ವಸಂತ ಹೇಳಿದ್ಲು. ಹಾಗಂದ್ರೆ ಏನು ಮಗು, ಈಗ ಕೊಡದೆ ಇನ್ಯಾವಾಗ ಕೊಡೋದು? ನಿಮ್ಮ ಅಮ್ಮ ನಮಗೆ ಎಂತೆಂಥ ಎಷ್ಟು ಕೊಟ್ಟಿದ್ದಾರೋ, ಪುಣ್ಯವಂತೆ ಅವರು. ಅದು ಯಾಕೆ? ಬಂದಾಗಲೆಲ್ಲ ಆಡುವ ಮಾತು, ಅದರಲ್ಲಿ ವಿಶೇಷವೇನೂ ಇಲ್ಲ. ಆದರೆ ವಿಶೇಷವಿದ್ದದ್ದು ಅದನ್ನು ಸ್ಮರಿಸಿಕೊಳ್ಳೋದ್ರಲ್ಲಿ. ಅವರು ಅದನ್ನು ವಸಂತಾಳಿಗಾಗಿಯೇ ಮಾಡಿ ತಂದಿರುವುದೆಂದು ವಿಮಲಾಳಿಗೆ ಗೊತ್ತು. ಆದರೂ ಸಹಜವಾಗಿ ಮಾಡಿದ್ರಲ್ಲಿ ಒಂದು ತುಂಡು ತಂದಿರುವಂತೆ ಮಾತನಾಡಿದ್ರು. ತಿನ್ನೋರಿಗೆ ಸಂಕೋಚವಾಗಬಾರ್ದಷ್ಟೆ. ಯಾಕಮ್ಮ, ಒಂದು ತರಹ ಇದೆಯಲ್ಲ, ಹುಷಾರಾಗಿದೆಯಾ ತಾನೆ? ಅವಳು ಕೈ ತೊಳೆಯಲೆಂದು ಎದ್ದು ಹೋದಾಗ ಮುಖ ಒಂದು ತರಹ ಮಾಡಿಕೊಂಡಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾವಿತ್ರಮ್ಮ ಕೇಳಿದರು. ಬೆಳಗ್ಗೆಯಿಂದ ಒಂದು ತರಹ ಸಪ್ಪಗಿದ್ದಾಳೆ. ಬೋಂಡವನ್ನು ಅಗೆಯುವ ವಿಮಲ ದನಿಗೂಡಿಸಿದ್ಲು. ಏನೋ ಒಂದು ತರಹ ಆಗ್ತಾಯಿದೆ. ವಸಂತ ಒಪ್ಕೊಂಡ್ಳು. ಹಾಗಿದ್ರೆ ಒಂದ್ಸಲ ಡಾಕ್ಟರ್ ಅಮ್ಮನ ಹತ್ರ ಹೋಗೋದು ವಾಸಿ. ರಾತ್ರಿ ಸರಿ ಹೊತ್ತಿನಲ್ಲಿ ಹೋಗಬೇಕಾದ್ರೆ ಕಷ್ಟ. ಹಾಗಾದರೆ ನೀವು ಜೊತೆಗೆ ಬನ್ನಿರಿ, ವಿಮಲ ಆತುರದಿಂದ ಹೇಳಿದ್ಲು. ನೀನು ಇದೆಯಾ? ನಾ ಬಂದೇನು ಮಾಡಬೇಕು? ಹಾಗಲ್ಲ ವಸಂತಾಳಿಗೆ ನನ್ನ ಜೊತೆ, ನನಗೆ ಒಬ್ಬರು ಜೊತೆಯಾಗಿದ್ದರೆ ಧೈರ್ಯ. ನನಗೆ ಕೈ ಕಾಲು ನಡುಗುತ್ತದೆ. ಲಕ್ಷಣವಾಯಿತು. ಅವಳಿಗಿಂತ ನೀನೇ ಹೆದರ್ಕೊಂಡಿದ್ಯಲ್ಲ. ನಿನಗೆ ಸಮಾಧಾನ ಆಗುವಂತಿದ್ರೆ ನಾನು ಬರ್ತೀನಿ, ಅದಕ್ಕೇನಂತೆ. ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಸೇರಿದಷ್ಟು ಊಟ ಮಾಡಿಕೊಂಡು ಹೊರಡಿ, ಅನುಭವಿಯಾದ ಪವಿತ್ರಮ್ಮ ಹೇಳಿದರು. ಈಗಿನಿಂದ ಹೋಗೋದು ಬೇಡ. ಅಣ್ಣ ಮನೆಗೆ ಬರಲಿ, ಮಕ್ಕಳಿಗೆ ಬಡಿಸಿ ಆಮೇಲೆ ಹೋದ್ರಾಯ್ತು, ವಸಂತ ಹೇಳಿದ್ಲು. ಕತ್ತಲಾದ ಮೇಲೆ ಹೋಗೋಣವೆಂದ ಅವಳ ಲೆಕ್ಕ ಅವರು ನಿಧಾನವಾಗಿರೋದನ್ನು ನೋಡಿದ ಸಾವಿತ್ರಮ್ಮ, ನೀವು ಸಿದ್ಧವಾಗಿ, ಅಷ್ಟರಲ್ಲಿ ಮನೆಗೆ ಹೋಗಿ ಬರ್ತೀನಿ ಎಂದರು. ವಸಂತಾಳನ್ನು ಪರೀಕ್ಷಿಸಿದ ಡಾಕ್ಟ್ರು ಅವಳನ್ನು ಅಡ್ಮಿಟ್ ಮಾಡಿಕೊಂಡು ಎಲ್ಲ ಸರಿಯಾಗಿದೆ, ಬೆಳಗಾಗೋದ್ರೊಳಗೆ ಹೆರಿಗೆ ಆಗಬಹುದು ಎಂದರು. ರಾತ್ರಿಯ ವೇಳೆಯಾದ್ದರಿಂದ ಆಸ್ಪತ್ರೆಯಲ್ಲಿ ಮೌನ ತಾನಾಗಿತ್ತು. ಸದ್ದಾದಂತೆ ನೆಲ ನಡಿಗೆಯಲ್ಲಿ ಒಬ್ಬಿಬ್ಬರ ನರ್ಸ್ಗಳು ಓಡಾಡುತ್ತಿದ್ದರೂ ನೋವು ಅನುಭವಿಸುತ್ತಾ ವಸಂತ ಒಳಗೆ ಮಲಗಿದ್ಲು. ಹೊರಗೆ ಚಳಿಯಲ್ಲಿ ನಡಗುತ್ತಾ ಸಾವಿತ್ರಮ್ಮ, ವಿಮಲ ಒಂದು ಕಡೆ ಮುದುರ್ಕೊಂಡು ಕುಳಿತಿದ್ರು. ಮಹೇಶ್ ಸ್ವಲ್ಪ ದೂರದಲ್ಲಿ ಕಂಬವನ್ನು ಹೊರ್ಕೊಂಡು ನಿಂತಿದ್ದ. ಹೊತ್ತು ಬಹಳ ನಿಧಾನವಾಗಿ ಹುರುಳುತ್ತಿತ್ತು. ಯಾಕೆ ಎಲ್ಲ ನಿಂತಿದ್ದೀರಿ? ಇಷ್ಟು ಬೇಗ ಆಗೋದಿಲ್ಲ. ಮನೆಗೆ ಹೋಗಿದ್ದು ಬೆಳಗ್ಗೆ ಬನ್ನಿ. ಪೇಷಂಟ್ ಅದನ್ನೇ ಹೇಳ್ತಿದ್ದಾರೆ. ನಾವೆಲ್ಲ ಇಲ್ವೇ ನೋಡ್ಕೊತೀವಿ. ಡ್ಯೂಟಿ ಡಾಕ್ಟರ್ ಇದ್ದಾರೆ. ವಾರ್ಡಿನಿಂದ ಹೊರಬಂದ ಸಿಸ್ಟರ್ ಸಲಹೆ ಮಾಡಿದರು. ಮನೆಯಲ್ಲಿ ಹುಡುಗರಿಗೆ ಬಾಗಿಲು ಹಾಕ್ಕೊಂಡಿರುವಂತೆ ಹೇಳಿ ಬಂದಿದ್ದೆ. ಮಹೇಶನಿಗೆ ಸಲಹೆ ಇಡಿಸಿತು. ವಿಮಲನನ್ನು ಹೋಗುವಂತೆ ಹೇಳಿ ಸಾವಿತ್ರಮ್ಮ ಅಲ್ಲೇ ನಿಂತರು. ಎದುರು ಮನೆಯಲ್ಲಿದ್ದ ಫೋನಿನ ನಂಬರನ್ನು ಒಂದು ಕಾಗದದಲ್ಲಿ ಗುರುತು ಹಾಕ್ಕೊಟ್ಟು ಅಗತ್ಯ ಬಿದ್ದರೆ ತನಗೆ ಫೋನ್ ಮಾಡಿಸುವಂತೆ ಹೇಳಿ ಮಹೇಶ್ ಹೆಂಡತಿಯೊಡನೆ ಮನೆಗೆ ಹೊರಟ. ಅವರೆಲ್ಲ ಮನೆಗೆ ಹೋದರೆ ವಸಂತ ಕ್ಷೀಣವಾಗಿ ನರಳುತ್ತಾ ನಡುವೆ ಕೇಳಿದ್ಲು. ಹೋ, ಎಲ್ಲ ಹೋದ್ರು. ಆ ಮುದುಕಮ್ಮ ಮಾತ್ರ ಅಲ್ಲೇ ಕೂತಿದೆ. ಎಷ್ಟು ಹೇಳಿದ್ರೂ ಹೋಗಲಿಲ್ಲ. ನಿಮ್ಮ ತಾಯಿನ? ಸಿಸ್ಟರ್ ಕೇಳಿದ್ರು. ವಸಂತ ಉತ್ತರ ಕೊಡಲಿಲ್ಲ. ಅವಳಿಗೆ ದೇಹ ನೋವಿಗಿಂತ ಮನಸ್ಸಿನ ಯಾತನೆ ಹೆಚ್ಚಾಗುತ್ತಿತ್ತು. ಒಂದು ಕಡೆ ಮೇಲೆ ಹುಬ್ಬಿಸಿ ಬರುತ್ತಿದ್ದ ತಾಯಿಯ ನೆನಪು. ಇಷ್ಟು ಯಾತನೆಯ ನಡುವೆ ಒಂದು ಹೊಸ ಜೀವ ಬೆಳಕು ಕಾಣಬೇಕು. ಅದಕ್ಕೆ ಜನ್ಮವೆತ್ತವರು ಈಗ ಎಲ್ಲಿರುವರು? ನೋವಿನಲ್ಲಿ ನಲಿವಿನಲ್ಲಿ ಜೊತೆಯಾಗಿರಬೇಕಾದ ಅವರಿಗೆ ತನ್ನ ನೆನಪಾದರೂ ಇರಬಹುದೇ?
ತಾನು ಅನುಭವಿಸುತ್ತಿರುವ ನೋವಿನ ಕಲ್ಪನೆಯಾದರೂ ಅವರಿಗೆ ಇರಲು ಸಾಧ್ಯವೇ? ತಂಗಾಳಿಯೊಡನೆ ಬೆರೆತ ಬೆಳಕು ರಾತ್ರಿಯ ಪರದೆಯನ್ನು ಮೆಲ್ಲಗೆ ಪ್ರವೇಶಿಸುತ್ತಾ ಬಂತು. ಸೀರೆಯ ಸೆರಗನ್ನೇ ತಲೆ ದಿಂಬು ಮುಸುಕು ಹಾಕ್ಕೊಂಡು ತೂಗುಡಿಸುತ್ತಿದ್ದ ಸಾವಿತ್ರಮ್ಮ ಮಗು ಅತ್ತ ಸದ್ದು ಕೇಳಿ ಲಘು ಬಗೆಯಿಂದ ಎದ್ದವರು ಹೆರಿಗೆಯ ಕೋಣೆಯತ್ತ ಧಾವಿಸಿ ಬಾಗಿಲು ಬಳಿ ನಿಂತರು. ಸ್ವಲ್ಪ ಹೊತ್ತಿನ ಮೇಲೆ ಹೊರಗೆ ತಲೆ ಹಾಕಿದ ಸಿಸ್ಟರ್ ಆಕೆ ರಾತ್ರಿಯೆಲ್ಲ ಬಾಗಿಲ ಬಳಿ ಬಂದು ಬಂದು ಹೋಗುತ್ತಿದ್ದುದು ತನ್ನನ್ನು ಆಗಾಗ ಹೇಗಿದ್ದಾಳೆ ಎಂದು ಕೇಳುತ್ತಿದ್ದುದನ್ನು ನೆನೆಸ್ಕೊಂಡು ನಗು ಮುಖದಿಂದ ಹೆರಿಗೆ ಆಯ್ತಮ್ಮ ಎಂದರು. ಸದ್ಯ ಹುಡುಗಿ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾರೆ, ನಾರ್ಮಲ್ ಕೇಸ್, ಏನು ತೊಂದರೆ ಇಲ್ಲ, ದೇವರ ದಯೆ ಎಂದು ನಿಟ್ಟುಸಿರು ಬಿಟ್ಟವರು ಎಂತಹ ಮಗು ಎಂದರು ಕುತೂಹಲದಿಂದ. ಸ್ವಲ್ಪ ಇರಿ, ನೀವೇ ನೋಡುವಿರಂತೆ. ಸಿಸ್ಟರ್ ಮತ್ತೆ ಒಳ ನಡೆದರು. 2 ಗಂಟೆಯ ಮೇಲೆ ತಾಯಿ ಮಗು ಇಬ್ಬರನ್ನು ವಾರ್ಡಿಗೆ ತಂದು ಮಲಗಿಸಿದ್ರು. ಮನೆಗೆ ಹೋದ್ರು. ಆತಂಕದಿಂದಲೇ ರಾತ್ರಿಯನ್ನು ಕಳೆದಿದ್ದ ಮಹೇಶ್ ಫ್ಲಾಸ್ಕ್ನಲ್ಲಿ ಕಾಫಿ ತುಂಬಿಕೊಂಡು ಅಲ್ಲಿಗೆ ಬಂದ. ಸೊಳ್ಳೆಯ ಪರದೆಯ ಒಳಗೆ ಮಲಗಿ ನಿದ್ರಿಸುತ್ತಿದ್ದ ಮಗುವನ್ನು ಸಾವಿತ್ರಮ್ಮ ಪರದೆ ಒರೆಸಿ ತೋರಿಸಿದ್ರು. ಒಳ್ಳೆ ಗುಲಾಬಿ ಹೂವಿನಂತಿದ್ದಾಳೆ ನಿಮ್ಮ ಸೊಸೆ, ಸಾವಿತ್ರಮ್ಮ ಹೆಮ್ಮೆಯಿಂದ ಹೇಳಿದ್ರು. ಸೊಸೆನೇ? ಮಹೇಶ್ ಕೇಳಿದ. ಅವರ ಧ್ವನಿಗೆ ನಿರಾಸೆ ಅಂಚು ಬಿಗಿದಿತ್ತು. ಹೆಣ್ಮಗು ಗಂಡಾದರೂ ಆಗಿದ್ರೆ ಇಂದಲ್ಲ ನಾಳೆ ಆ ಹುಡುಗಿಗೆ ಒಂದು ಆಸರೆ ಆಗ್ತಿತ್ತೇನೋ. ಆದರೆ ಅದು ಯಾರ ಕೈಯಲ್ಲಿದೆ? ಸಾವಿತ್ರಮ್ಮ ಕಾಫಿಯನ್ನು ಬಟ್ಟಲಿಗೆ ಬಗ್ಗಿಸುತ್ತಿದ್ರು. ಮಹೇಶ್ ತಂಗಿಯ ಹತ್ತಿರ ಬಂದು ಹೇಗಿದ್ಯಮ್ಮ ಎಂದು ಕೇಳ್ದ. ವಸಂತ ಸುಮ್ಮನೆ ತಲೆ ಆಡಿಸಿದ್ಲು. ತೀರಾ ಕಂಗೆಟ್ಟಿದ್ದ ಅವಳ ಮುಖ ನೋಡಿ ಮಹೇಶನಿಗೆ ಕೆಡಕೆನಿಸಿತು. ರಾಜು ಹುಟ್ಟಿದಾಗ 3ನೆಯ ಬಾಣತನವಾದುದರಿಂದ ವಿಮಲ ತವರಿಗೆ ಹೋಗದೆ ಇಲ್ಲಿಯೇ ಉಳಿದಿದ್ಲು. ಅಂದು ಹೀಗೆಯೇ ಬಂದಿದ್ದ ಮಹೇಶ್. ಆದರೆ ಆಯಾಸ, ಬಳಲಿಕೆ, ನಿಶಕ್ತಿ ಎಲ್ಲ ಇದ್ರೂ ಅವನು ಬಂದು ತೊಟ್ಟಿಲಿನ ಮೇಲೆ ಬಗ್ಗಿ ಮಗುವನ್ನು ನೋಡುತ್ತಾ ಹೇಗಿದ್ದಿ ವಿಮಲ ಎಂದು ಕೇಳ್ದ. ಅದೇ ಪ್ರಶ್ನೆ, ಅದೇ ರೀತಿ ಅವಳು ತಲೆ ಆಡಿಸಿದ್ದಳೆಂದೇ ನೆನಪು. ಆದರೆ ಅವಳ ಮುಖದಲ್ಲಿ ಸಂತೋಷ, ಹೆಮ್ಮೆ ಕಾಣಿಸುತ್ತಿತ್ತು. ಯಾವುದೋ ಒಂದು ಸಂಭ್ರಮ ಅವರಿಬ್ಬರಲ್ಲೂ ಸಮಾನವಾಗಿತ್ತು. ನಿನ್ನ ಮಗಳು ಬಹಳ ಮುದ್ದಾಗಿದ್ದಾಳಮ್ಮ, ಅಪರೂಪದ ಹೆಣ್ಮಗು. ನೀನು ದೊಡ್ಡವಳಾದ ಮೇಲೆ ಮನೆಯಲ್ಲಿ ಹೆಣ್ಮಕ್ಳು ಓಡಾಡಿದ್ದೇ ಮರೆತು ಹೋಗಿತ್ತು. ನನಗೇನೋ ಸೊಸೆಯ ಬರಲೆಂದು ಆಸೆ ಇತ್ತು. ಮಗುವಿನ ಕೆನ್ನೆಯನ್ನು ಮೆಲ್ಲಗೆ ಸವರಿ ಮಹೇಶ್ ನಗು ನಗುತ್ತಾ ಮಾತನಾಡಿದ. ಮಲ್ಕೊಂಡೆ ಕಾಫಿಯನ್ನು ಗುಟುಕಿಸುತ್ತಿದ್ದ ವಸಂತಾಳ ಮುಖದಲ್ಲೂ ನಗು ಸುಳಿಯಿತು. 2 ದಿನ ಕಳೆದರೂ ವಸಂತ ದುರ್ಬಲವಾಗಿಯೇ ಇದ್ಲು. ಹಾಲು ಕುಡಿಸಲೆಂದು ಪುಟ್ಟ ಕಂದನನ್ನು ಅವಳ ಮಗಲಿಗೆ ಮಲಗಿಸಿ ಅದು ಅವಳ ಎದೆಯನ್ನು ಕಚ್ಚಿ ಹಾಲು ಹೀರಿದಾಗ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂತಾಯಿತು ಅವಳಿಗೆ. ಮಗುವಿನ ಮೇಲಿದ್ದ ಬೇಸರ, ಅನುದಾರ ಎಲ್ಲ ಮಾಯವಾಗಿ ಮಗುವಿನ ಮೆಲ್ಲಣ ಪ್ರೀತಿ ಹಾಲಾಗಿ ಹರಿಯಿತು. ಮಲಗಿದ್ದಂತೆ ಮಗುವಿನ ತಲೆ ಸವರದ್ಲು. 11ನೆಯ ದಿನ ಹೆಚ್ಚು ಆಡಂಬರವಿಲ್ಲದೆ ಮಗುವನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ನಡೆಯಿತು. ಸಾವಿತ್ರಮ್ಮ ತಮ್ಮ ಮಕ್ಕಳೊಡನೆ ಬಂದು ಆರತಿ ಮಾಡಿ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ರಕ್ಷೆ ಇಟ್ಟು ತೂಗಿದ್ರು. ಅವರಿಗೆಲ್ಲ ಸಕ್ಕರೆ ಕೊಟ್ಟು ಕಳಿಸಿದ್ದಾಯಿತು. ಮಾಡುವವರಿಗೆ ಮಾಡಿಸ್ಕೊಳ್ಳೋರಿಗೆ ಇಬ್ಬರಿಗೂ ಉತ್ಸಾಹವಿಲ್ಲ. ಆದರೂ ಮಾಡೋದನ್ನು ಬಿಡುವಂತಿಲ್ಲ. ಸಾವಿತ್ರಮ್ಮ ಮಗುವನ್ನು ಆಗಾಗ ಗುಲಾಬಿಯಂತಿದೆ, ತಾವರೆ ಹೂವಿನಂತಿದೆ ಎಂದಾಗ ರಾಜು ಅದನ್ನು ಹೂವು ಎಂದೇ ಆಕೆ ಕರಿಬಾರ್ದಾ ಎಂದ. ಆದರೆ ಹೆಸರು ಹೇಳೋದಕ್ಕೆ ಚೆನ್ನಾಗಿರಬೇಕು. ಸುಮಾ ಎಂದರೆ ಹೇಗೆ? ಕೇಳೋಕೆ ಚೆನ್ನ, ಹೂ ಎನ್ನುವ ಅರ್ಥವೂ ಬರುತ್ತೆ. ವಿಮಲ ಸಲಹೆ ಮಾಡಿದ್ಲು. ಆ ಹೆಸರೇ ಎಲ್ಲರಿಗೂ ಒಪ್ಪಿಗೆಯಾಯಿತು. ಗಂಡನ ಹೋಲಿಕೆಯೇ ಹೆಚ್ಚಾಗಿರುವಂತಿದ್ದ ಮಗುವಿನ ಮುಖ ನೋಡುತ್ತಾ ನೋಡುತ್ತಾ ವಸಂತ ಪೆಚ್ಚಾಗಿ ಬಿಡ್ತಿದ್ಲು. ದಿನ ಕಳೆದಂತೆ ಮಗು ತಾಯಿಯನ್ನು ಗುರುತಿಸಿ ನಗುವಂತಾಯಿತು. ಕರಿಯ ಕಣ್ಗಳನ್ನು ಅರಳಿಸಿ ನಕ್ಕಾಗ ಅವಳಿಗೆ ಹಾಯ್ ಎನಿಸಿತು. ಸದ್ಯ ನೋಟ ಅವರಂತಿಲ್ವಲ್ಲ. ಆ ಕಣ್ಗಳನ್ನು, ಕುರುಬಿನಂತಹ ನೋಟವನ್ನು ಅವಳು ಮರೆಯುವಂತಿಲ್ಲ. ಶಾಂತ ಸೌಮ್ಯ ನೋಟ, ನಕ್ಕರೆ ಬೆಳದಿಂಗಳು ಎರಚಿದಂತಹ ತಂಪು. ಈಗ ಮಗುವಿಗೆ 6 ತಿಂಗಳು. ಬಾಣತಿ ಎತ್ಕೊಂಡು 4 ತಿಂಗಳು ಕೋಣೆಯಲ್ಲಿ ಕೂತಿದ್ದು ಮುಗಿದು ವಸಂತ ಓಡಾಡುತ್ತಾ ಕೆಲಸದಲ್ಲಿ ಅತ್ತಿಗೆಗೆ ನೆರವಾಗ್ತಿದ್ಲು. ಕೆಲಸದ ಹೊತ್ತಿನಲ್ಲಿ ಗೆಲುವಾಗಿ ಓಡಾಡಿಕೊಂಡಿದ್ರು. ತೊಡೆಯ ಮೇಲೆ ಮಗುವನ್ನು ಮಲಗಿಸ್ಕೊಂಡು ಆರಾಮವಾಗಿ ಕುಳಿತಾಗ ಮುಂದೇನು ಎಂಬ ಪ್ರಶ್ನೆ ಭೂತಾಕಾರವಾಗಿ ಅವಳಿಗೆ ಎದುರಾಗೋದು ಚಿಂತೆಯ ಗೆರೆಗಳು ಮುಖದಿಂದ ಮರೆಯಾದದ್ದೇ ಇಲ್ಲ. ಒಂದು ದಿನ ಸುಭದ್ರ ಥಟ್ಟನೆ ಬಂದ್ಲು. ಮಗುವಾದರೂ ನನಗೆ ಕರೀಲೇ ಇಲ್ಲ, ಸಕ್ಕರೆ ಕೇಳ್ತಾಳೆಂದು ಭಯವಾಯ್ತಾ?
ಅದು ಹೇಗೂ ತಪ್ಪಿದ್ದಲ್ಲ, ನಾನೇ ಬಂದು ಕಿತ್ಕೊತೀನಿ ಎಂದು ನಗೆ ಆಡದ್ಲು. ಬಾಯಿಗೆ ಹಾಕೊಂಡ್ರೆ ಸಕ್ಕರೆ ಏನೋ ಕರಗೋಗುತ್ತೆ, ಚಿಂತೆ ಮಾತ್ರ ಕರಗಲ್ಲ. ಮಗು ಬೆಳೆದಂತೆ ಅದು ಬೆಳೀತಾ ಇದೆ. ಏನು ಸಂತೋಷಕ್ಕೆ ಕರೀಲಿ ಹೇಳು. ನನ್ನ ಸ್ಥಿತಿ ನಿನಗೆ ತಿಳಿದೇ ಇದೆ, ವಸಂತ ಖಿನ್ನವಾಗಿ ಹೇಳಿದ್ಲು. ನನಗೆಲ್ಲ ಗೊತ್ತಿದೆ. ಏನು ಮಾಡೋದು ಹೇಳು. ಬಂದದ್ದನ್ನು ಎದುರಿಸ್ಬೇಕು. ಸೋತ್ರೆ ಸುಖವಿಲ್ಲ. ನನ್ನ ತಾಪತ್ರಯ ಇರಲಿ. ನೀನು ಏನು ಮಾಡ್ತಾ ಇದೆಯಾ ಹೇಳು. ಓದಿಗೆ ಕೈ ಇಟ್ಟಾಗಿದೆ, ಅದು ಮುಗಿಬೇಕು. ಬರೀ BSc ಮಾಡಿದ್ರೆ ಸಾಲದು. ರಜದಲ್ಲಿ ಟೈಪ್ ರೈಟಿಂಗ್ ಕ್ಲಾಸ್ಗೆ ಸೇರಿದೆ. ಈಗ ಸಂಜೆಯ ಹೊತ್ತು ಹೋಗ್ತಾ ಇದ್ದೀನಿ. ಅಂತೂ ನಡೀತಾ ಇದೆ. ನೀನು ಮುಂದಕ್ಕೆ ಓದೋದು? ಇನ್ನು ಆ ಆಸೆ ಇಲ್ಲ. ಅದಿಲ್ಲದಿದ್ದರೆ ಬೇಡ, ಸಮಾಜಕ್ಕೆ ಸೇರು. ಹೊಲಿಗೆ, ಎಂಬ್ರಾಯ್ಡ್ರಿ ಯಾವುದಾದ್ರೂ ಕಲಿಬೋದು. ಹೊತ್ತು ಕಳಿಯೋದು ಹೇಗೆಂದು ನನಗೆ ಯೋಚನೆ ಇಲ್ಲ ಸುಭದ್ರ. ಏನೇ ಕಲೀಲಿ, ಅದರಿಂದ ಉಪಯೋಗ ಆಗಬೇಕು. ಹೊಲಿಗೆ ಏನೋ ಒಳ್ಳೆಯದೆ, ಆದರೆ ಅದೊಂದು ಶ್ರೀಮಂತರ ಕೂಟ ಸಮಾಜ. ಅದೇಕೋ ಅಲ್ಲಿ ಹೋಗಲು ನನಗೆ ಸಂಕೋಚ. ಹಾಗಾದರೆ ಇನ್ನೊಂದು ಕೆಲಸ ಮಾಡ್ತೀಯಾ? ನಮ್ಮ ಮನೆ ಹತ್ರ ಗೋಪಿಬಾಯಿ ಇದ್ದಾರೆ. ಆಕೆ ತಮ್ಮ ಮನೆಯಲ್ಲೇ ಹೊಲಿಗೆ ಹೇಳ್ಕೊಡ್ತಾರೆ. ಇಂದೇನೋ ಬರ್ತಾರೆ, ಬೇಕಾದರೆ ಅದನ್ನು ಕಲಿಸ್ತಾರೆ. ಮುಂಚೆ ಸಮಾಜದಲ್ಲಿ ಅವರು ಹೇಳ್ಕೊಡ್ತಾಯಿದ್ರು. ಈಗ ಸಮಾಜಕ್ಕೆ ಸ್ವಂತ ಕಟ್ಟಡ ಆಗಿ ದೂರವಾದ ಮೇಲೆ ಅಲ್ಲಿಗೆ ಹೋಗೋದಿಲ್ಲ. ಮನೆಯಲ್ಲೇ ಒಂದು ಮಿಷನ್ ಇಟ್ಕೊಂಡು ಕೆಲವರು ಈ ಕಡೆ ಇರೋರು ಮನೆಗೆ ಬರ್ತಾರೆ. ಆಕೆದು ದೊಡ್ಡ ಸಂಸಾರ. ಮನೆಯಲ್ಲಿ ಇದ್ಕೊಂಡೇ ಹೇಳ್ಕೊಡೋದು ಅವರಿಗೆ ಸುಲಭ. ಯೋಚನೆ ಮಾಡಿ ನೋಡು. ವಸಂತ ವಿಮಲಾಡನೆ ಈ ವಿಷಯ ಪ್ರಸ್ತಾಪಿಸಿದಾಗ ಅವಳು ಹೆಚ್ಚು ಮಾತನಾಡದೆ, 1 ಗಂಟೆ ತಾನೇ, ಹೋಗ್ಬಾ, ನಾನು ಮಗುನ ಎತ್ಕೊತೀನಿ ಎಂದು ಒಪ್ಪಿಗೆ ಕೊಟ್ಲು. ಗೋಪಿಬಾಯಿಯ ಹೊಲಿಗೆ ತರಗತಿ ಆರಂಭವಾಗುತ್ತಿದ್ದುದು ಮಧ್ಯಾಹ್ನ 1 ಗಂಟೆಗೆ. ಅಡಿಗೆ ಊಟ ಮುಗಿಸಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ 1-2 ಗಂಟೆ ಹೊಲಿಗೆ ಕಲಿತು ತಿರುಗಿ ಮಕ್ಕಳು ಬರುವ ವೇಳೆಗೆ ಮನೆ ಸೇರಲು ಅವಕಾಶವಿತ್ತು. ಕಲಿಯೋರಿಗಲ್ಲದೆ ಕಲಿಸುವವರಿಗೂ ಅದೇ ಸಮಯ ಅನುಕೂಲವಾಗಿತ್ತು. ವಸಂತ ಅಲ್ಲಿ ಹೊಲಿಗೆ ಕಲಿತಿದ್ದಕ್ಕಿಂತ ಹೆಚ್ಚಾಗಿ ಪ್ರಪಂಚ ಜ್ಞಾನವನ್ನು ಸಂಪಾದಿಸಿದ್ದಾಳೆಂದು ಹೇಳಬಹುದು. ಮನೆಯ ಮಟ್ಟಿಗೆ ಸೀಮಿತಳಾಗಿದ್ದ ಅವಳ ಪ್ರಪಂಚ ಹೆಚ್ಚು ವಿಸ್ತಾರವಾಯಿತು. ಅಲ್ಲಿ ಬರುತ್ತಿದ್ದ ವಿಭಿನ್ನ ಸ್ವಭಾವದ ಗೃಹಿಣಿಯರು ಅವರ ಜೀವನದ ಕಷ್ಟ ಸುಖಗಳು, ಸಮಸ್ಯೆಗಳು ಇವೆಲ್ಲದರ ಸೂಕ್ಷ್ಮ ಪರಿಚಯವಾದಂತೆ ತನ್ನ ನಿರಾಸೆಯ ಸುತ್ತಲೂ ಚಲಿಸುತ್ತಿದ್ದ ಮನಸ್ಸು ಏಕಾಗ್ರತೆಯನ್ನು ಕಳಚಿಕೊಂಡು ಬೇರೆಯವರ ನೋವು ನಲಿವುಗಳನ್ನು ಗ್ರಹಿಸಿ ಅದರಲ್ಲಿ ಪಾಲ್ಗೊಳ್ಳುವಂತಾಯಿತು. ತನ್ನ ನೋವು ಹೊರಲಾರದ ಹೊರೆಯಾಗಿದ್ದು ಸಹಿಸಬಹುದಾದ ಸಮಸ್ಯೆಯಾಗಿ ಪರಿಗಣಿಸಿತು. ಒಬ್ಬೊಬ್ಬರ ಸಂಸಾರದಲ್ಲಿ ಒಂದೊಂದು ತೊಂದರೆ ಇದ್ದದ್ದೇ. ನೋವಿನಲ್ಲೂ ನಗೋದನ್ನು ಕಲಿತರೆ ಚೆನ್ನ. ಊರು ಕಟ್ಟವಳಂತೆ ಸದಾ ಪೆಚ್ಚು ಮೊರೆ ಹಾಕಿಕೊಂಡಿರುತ್ತಿದ್ದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.